ಅಷ್ಟಾವಕ್ರ ಗೀತ ಜೀವನದ ಮಾರ್ಗ. ಅಷ್ಟಾವಕ್ರ ಮಹಾಮುನಿ ಶ್ರೇಷ್ಠ ಮುನಿಗಳು. ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಮುಕ್ತ ಮನಸ್ಸು ವೇದಿಕೆಗೆ ಸ್ವಾಗತ. ಹಾಗೆ ನನಗೆ ಜ್ಞಾನವನ್ನು ತಿಳಿಸ್ಕೊಟ್ಟಂತಹ ಎಲ್ಲ ಗುರುಗಳಿಗೂ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ನಾವು ಒಂದು ವಿಶೇಷವಾದ ಪ್ರಯಾಣವನ್ನು ಪ್ರಾರಂಭಿಸಿದ್ದೇವೆ ಅಂತ ಹೇಳಿದ್ನಲ್ಲ, ಅಷ್ಟಾವಕ್ರರ ಒಂದು ಅಷ್ಟಾವಕ್ರ ಸಂಹಿತೆ ಅಂತ ಈ ಪುಸ್ತಕದ ಇನ್ನೊಂದು ಭಾಗ. ಅಷ್ಟಾವಕ್ರ ಸಂಬಂಧಪಟ್ಟ ಇನ್ನೊಂದು ವಿಚಾರವನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಈ ವಿಚಾರ ಅವರು 12ನೇ ವರ್ಷದವರಾಗಿದ್ದಾಗ ನಡೆದಂತಹ ಒಂದು ವಿಷಯ ಆಗಿರುತ್ತದೆ. ಇವರು 12ನೇ ವರ್ಷದವರಾಗಿದ್ದಾಗ ಜನಕ ಮಹಾರಾಜರು ಒಂದು ವಿಶಾಲ ಚರ್ಚಾ ಸಮ್ಮೇಳನವನ್ನು ಅವರ ಆಸ್ಥಾನದಲ್ಲಿ ಅಳವಡಿಸಿರ್ತಾರೆ. ಬೇರೆ ದೇಶ ವಿದೇಶಗಳಿಂದ ಮಹಾನ್ ಜ್ಞಾನಿಗಳು, ಪಂಡಿತರು, ಮಹಾಮುನಿಗಳು ಎಲ್ಲರೂ ಬಂದಿರ್ತಾರೆ ಆ ಒಂದು ಚರ್ಚಾ ಸ್ಪರ್ಧೆಗೆ. ಹಾಗೆ ಆ ಚರ್ಚಾ ಸ್ಪರ್ಧೆಯಲ್ಲಿ ವಿಜೇತರಾದಂಥವರಿಗೆ ಅವರ ಅರಮನೆಯ ಮುಂಭಾಗದಲ್ಲಿ 30,000 ಹಸುಗಳನ್ನು ಕಟ್ಟಿರ್ತಾರೆ. ಅವರ ಆ ಒಂದು ಕೊಂಬುಗಳಿಗೆ, ಹಸುವಿನ ಕೊಂಬುಗಳಿರುತ್ತಲ್ಲ, ಅದಕ್ಕೆ ಚಿನ್ನ, ವಜ್ರ, ವೈಡೂರ್ಯಗಳಿಂದ ಅಲಂಕರಿಸಿರ್ತಾರೆ. ಗೆದ್ದವರಿಗೆ ಅದನ್ನ ಬಹುಮಾನಗಳನ್ನಾಗಿ ಕೊಡೋದು ಕೂಡ ಘೋಷಿಸಿರ್ತಾರೆ. ಹಾಗೆ ಮಹಾರಾಜರುಗಳೆಲ್ಲ ಹಾಗೆ ಅವರೆಲ್ಲ ಕೇವಲ ರಾಜ್ಯಭಾರ ಅಷ್ಟೇ ಅಲ್ಲ, ಸ್ವಲ್ಪ ವಿದ್ಯಾಭ್ಯಾಸಕ್ಕೆ, ಜ್ಞಾನಕ್ಕೆ, ಪಂಡಿತರುಗಳಿಗೆ, ಪುರೋಹಿತರುಗಳಿಗೆ, ಈ ತರ ಎಲ್ಲರಿಗೂ ಒಂದು ಸಮ್ಮಾನವನ್ನು ನೀಡ್ತಾ ಚರ್ಚಾ ಸ್ಪರ್ಧೆಗಳ ಮೂಲಕ ಅವಾಗವಾಗ ಏರ್ಪಡಿಸಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ರು. ಇಂತಹ ಒಂದು ಸನ್ಮಾನ ಮಹಾಸಭೆ ಜನಕ ಮಹಾರಾಜರ ಒಂದು ಆಸ್ಥಾನದಲ್ಲಿ ಏರ್ಪಡಿಸಿರ್ತಾರೆ ಮಹಾರಾಜರು. ಸ್ವತಃ ಅವರು ಸಹ ಮಹಾಜ್ಞಾನಿಗಳಾಗಿರ್ತಾರೆ ಜನಕ ಮಹಾರಾಜರು. ಆ ಒಂದು ಸಭೆ ಹೀಗೆ ಅಲ್ಲಿ ದಿನಪೂರ್ತಿ ವಾದ ವಿವಾದಗಳು ನಡೀತಾನೆ ಇರ್ತವೆ. ಚರ್ಚಾ ಸ್ಪರ್ಧೆ ಅಂತ ಅಂದ್ರೆ ಆ ಒಂದು ಸಂಜೆ ವೇಳೆಗೆ ಅಷ್ಟಾವಕ್ರರಿಗೆ ಒಂದು ವಿಚಾರ ತಿಳಿಯುತ್ತೆ. ಅವರ ತಂದೆ ಈ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಸೋಲುವವರಿದ್ದಾರೆ, ಪರಾಜಿತರಾಗುವವರಿದ್ದಾರೆ ಅಂತ ಒಂದು ವಿಷಯ ಬರುತ್ತೆ. ಅವರು ಎಲ್ಲರೊಂದಿಗೂ ಸಹ, ಎಲ್ಲಾ ಒಂದು ಜ್ಞಾನಿಗಳೊಂದಿಗೂ ಸಹ ಅವರು ಗೆದ್ದಿರ್ತಾರೆ. ಆದ್ರೆ ಸಂಜೆ ಅಷ್ಟೊತ್ತಿಗೆ ಒಂದಿನ್ ಎಂಬ ಒಬ್ಬ ಪಂಡಿತರಿಂದ ಅವರಿಗೆ ಸೋಲಾಗುವುದಿರುತ್ತದೆ. ಸಂಜೆಯ ವೇಳೆಗೆ ಅವರಿಗೆ ಸೋಲಾಗುವುದಿರುತ್ತದೆ. ಈ ವಿಷಯವನ್ನು ತಿಳಿದಂತಹ ಅಷ್ಟಾವಕ್ರರು ಆ ಒಂದು ಜನಕ ಮಹಾರಾಜರ ಆಸ್ಥಾನಕ್ಕೆ ಆಗಮಿಸ್ತಾರೆ. ಆಗ ಅಷ್ಟಾವಕ್ರರ ದರ್ಬಾರನ್ನು ಪ್ರವೇಶಿಸ್ತಾರೆ. ಅಲ್ಲಿ ಪಂಡಿತರುಗಳು ಅವರನ್ನ ನೋಡ್ತಾರೆ, ಅಷ್ಟಾವಕ್ರರನ್ನ ನೋಡ್ತಾರೆ. ಮಹಾಪಂಡಿತರುಗಳಲ್ಲಿ ಇದ್ದಂತಹವರೆಲ್ಲ ಮಹಾನ್ ಜ್ಞಾನಿಗಳು, ಪಂಡಿತರು ಆಗಿರ್ತಾರೆ. ಅಂತವ್ರು ಅಷ್ಟಾವಕ್ರರು ಹೇಗಿರ್ತಾರಪ್ಪ ಅಂತ ಅಂದ್ರೆ, ಅವರಿಗೆ ದೇಹದ 8 ಭಾಗಗಳು ಊನ ಆಗಿರ್ತವೆ. ಕೈ ಕಾಲು ಒಂದೊಂದ್ ಕಡೆ ತಿರ್ಚ್ಕೊಂಡಿರ್ತವೆ, ಸೊಂಟ ಒಂದ್ ಕಡೆ ತಿರ್ಸ್ಕೊಂಡಿರ್ತಾರೆ, ಕುತ್ತಿಗೆ ಒಂದ್ ಕಡೆ ತಿರುಗಿರುತ್ತೆ. ಹೀಗೆ ಅವ್ರ ದೇಹ ಪೂರ್ತಿ ತಿರ್ಚು ಮುರ್ಚಾಗಿರ್ತಾರೆ. ನೋಡೋದಿಕ್ಕೆ ಸ್ವಲ್ಪ ವಿಕಾರವಾಗಿ ಅವರು ಇರ್ತಾರೆ. ಆ ಒಂದು ಸಭೆಗೆ ಬಂದಂತಹ ಒಂದು ಅಷ್ಟಾವಕ್ರರು ಪ್ರವೇಶಿಸಿದ್ದಂತೆ ಅಲ್ಲಿದ್ದಂತಹ ಎಲ್ಲರೂ, ಸಭೆಯಲ್ಲಿದ್ದ ಪಂಡಿತರುಗಳು ಎಲ್ಲರೂ ಕೂಡ ಜೋರಾಗಿ ಗಹಗಹಿಸಿ ನಗೋದಿಕ್ಕೆ ಶುರು ಮಾಡ್ತಾರೆ. ಆದ್ರೆ 12 ವರ್ಷದ ಬಾಲಕನಾಗಿದ್ದಂತ ಅಷ್ಟಾವಕ್ರರಿಗೆ ಅವರಿಗೆ ಅಲ್ಲಿ ಯಾವುದೇ ರೀತಿಯ ಭಯ ಆಗ್ಲಿ, ಆತಂಕ ಆಗ್ಲಿ ಆಗೋದೇ ಇಲ್ಲ. ಇವರು ಅಷ್ಟಾವಕ್ರರು ಕೂಡ ಮಹಾ ಜ್ಞಾನಿಗಳಾಗಿರ್ತಾರೆ. ವಯಸ್ಸು 12, ಆದ್ರೆ ಅವ್ರಿಗೆ ಇರ್ತಕ್ಕಂಥ ಜ್ಞಾನ ಆ ಸಭೆಯಲ್ಲಿದ್ದವರಿಗಿಂತ ಮಿಗಿಲಾದ ಒಂದು ಜ್ಞಾನ ಅವರಿಗೆ ಇರುತ್ತದೆ. ಅದೇ ಹೇಳ್ತಾರಲ್ವ, ಜ್ಞಾನಕ್ಕೆ ವಯಸ್ಸಿನ ಯಾವುದೇ ಧರ್ಮ, ಜಾತಿ, ಭೇದ, ಒಂದು ಹೆಣ್ಣು ಗಂಡು ಅಂತರವಿಲ್ಲ. ಎಷ್ಟು ತಿಳ್ಕೊಂತಾರೋ ಅಷ್ಟು ಜ್ಞಾನ ಹೆಚ್ಚುತ್ತಾ ಹೋಗುತ್ತೆ. ಆ ವಯಸ್ಸು ಚಿಕ್ಕದಿರ್ಲಿ, ದೊಡ್ಡದಿರ್ಲಿ, ಜ್ಞಾನ ಅನ್ನೋದು ನಾವು ಎಷ್ಟು ಅದನ್ನ ಜ್ಞಾನವನ್ನು ಬಳಸ್ಕೊತಾ ಹೋಗ್ತೀವಿ, ಕಲ್ಕೋತಾ ಹೋಗ್ತೀವಿ, ಅದು ಜ್ಞಾನ. ಇವರು ಮಹಾನ್ ಜ್ಞಾನಿಗಳಾಗಿರ್ತಾರೆ. ವಯಸ್ಸು 12 ಇರ್ಬೋದು, ಆದ್ರೆ ಇವರು ಅಂತಹ ಒಂದು ಮಹಾರಾಜರ ಸಭೆಗೆ 12 ವರ್ಷದ ಬಾಲಕ ಹೋಗಿ ಅಲ್ಲಿ ನಿಂತಿದ್ದಾನೆ ಅಂತಂದ್ರೆ ಅವನು ತುಂಬಾ ಧೈರ್ಯವಂತ ಜ್ಞಾನಿಯೇ ಆಗಿರ್ತಾರೆ. ಆ ಸಭೆಯಲ್ಲಿದ್ದವರೆಲ್ಲರೂ ಜೋರಾಗಿ ನಗ್ತಾರೆ. ಒಂದು ಜನಕ ಮಹಾರಾಜರಿಗೂ ಕೂಡ ಒಂದು ಕಿರುನಗೆ ಬರುತ್ತದೆ ಅಲ್ಲಿ. ಅಂತಹ ಸಂದರ್ಭದಲ್ಲಿ ಅಷ್ಟಾವಕ್ರರು ಭಯಭೀತರಾಗಿರ್ಬೇಕಾಗಿತ್ತು. ಅಲ್ಲಿ ನಕ್ಕಿದ್ರಲ್ಲ ಸಭೆಯಲ್ಲಿ, ಅವ್ರಿಗಿಂತ ಜೋರಾಗಿ ಗಹಗಹಿಸಿ ನಗ್ತಾರಂತೆ ಅಷ್ಟಾವಕ್ರರು. ಆಗ ಜನಕ ಮಹಾರಾಜರಿಗೆ ಅವರು ಮಹಾನ್ ಜ್ಞಾನಿಗಳಾಗಿರ್ತದೆ. ಅದೇ ತಕ್ಷಣ ಅವ್ರಿಗೆ ಅನ್ಸುತ್ತೆ ಇವರಲ್ಲಿ ಏನೋ ವಿಶೇಷತೆ ಇದೆ ಅಂತ.
ಸೊ ಅವ್ರು ಹೇಳ್ತಾರೆ, ಮಗು ನಾವು ನಗೋದ್ರಲ್ಲಿ ಅರ್ಥ ಇದೆ, ನೀನ್ ಯಾಕೆ ನಕ್ಕೆ ಅಂತ ಕೇಳ್ತಾರೆ. ಆ ಪುಟ್ಟ ಬಾಲಕ, 12 ವರ್ಷದ ಬಾಲಕನಿಗೆ ಕೇಳ್ತಾರೆ. ನಾವೆಲ್ಲರೂ ಬೇರೆಲ್ಲರೂ ನಗೋದು ನನಗೆ ಅರ್ಥ ಆಗುತ್ತದೆ, ಆದರೆ ಮಗು ನೀನೇಕೆ ನಕ್ಕೆ? ಅಷ್ಟರಲ್ಲೇ ಅವನು ಅಷ್ಟು ಜೋರಾಗಿ ನಗೋದ್ರಲ್ಲೇ ಜನಕ ಮಹಾರಾಜರಿಗೆ ಗೊತ್ತಾಗಿರ್ತದೆ ಇವನೊಬ್ಬ ಮಹಾನ್ ದೊಡ್ಡ ಜ್ಞಾನಿ ಅನ್ನೋದು. ಅಷ್ಟರೊಳಗಡೆ ಆ ಜನಕ ಮಹಾರಾಜರಿಗೆ ಅರ್ಥ ಆಗಿರುತ್ತದೆ. ಅಷ್ಟವಕ್ರರು ಹೇಳ್ತಾರೆ, ಅದೇ ಸತ್ಯ, ಅವ್ರದ್ದು ಯಾವಾಗ್ಲೂ ಧೈರ್ಯ ಹೆಚ್ಚು, ಮುಂದೆನೆ ಹೇಳ್ತಾ ಇರ್ತಾರೆ. ಈ ಕಟುಕರ ಸಭೆಯಲ್ಲಿ ಸತ್ಯದ ನಿರ್ಣಯ ಆಗುತ್ತಿರುವುದು ಕಂಡು ನಕ್ಕೆ ಅಂತ ಹೇಳ್ತಾರೆ. ಇದು ಕಟುಕರ ಒಂದು ಸಭೆ, ಈ ಸಭೆಯಲ್ಲಿ ಸತ್ಯ ಹೇಗ್ ನಿರ್ಣಯ ಆಗುತ್ತೆ ಅಂತ ನಗು ಬರ್ತಾ ಇದೆ. ಇಲ್ಲಿರೋರೆಲ್ಲ ಕಟುಕರೇ, ಇಲ್ಲಿ ಸತ್ಯ ಹೇಗ್ ನಿರ್ಣಯ ಮಾಡೋದಿಕ್ ಸಾಧ್ಯ? ವ್ಯಕ್ತಿ ಅಪರೂಪವೇ ಇರಬೇಕು. ಈ ಚಮ್ಮಾರರು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರಂತ. ಅವ್ರಿಗೆಲ್ಲ ಅಲ್ಲಿ ಅಲ್ಲಿದ್ದವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೇ, ಮಹಾನ್ ವ್ಯಕ್ತಿಗಳೇ ಆಗಿರ್ತಾರೆ. ಅವರಿಗೆಲ್ಲ ಕಟುಕರು, ಚಮ್ಮಾರರು ಈ ತರದ ಪದಗಳನ್ನು ಅವರು ಉಪಯೋಗಿಸ್ತಾರೆ. ಅವ್ರಿಗೆ ಸ್ವಲ್ಪನೂ ಭಯ ಇರೋದಿಲ್ಲ. ಅವರ ಆ ಮಾತುಗಳನ್ನು ಕೇಳಿ ಇಡೀ ಸಭೆ ಮೌನವನ್ನು ಆಚರಿಸುತ್ತೆ, ಮೌನಕ್ಕೆ ಹೋಗುತ್ತೆ. ಆ ಒಂದು ಪುಟ್ಟ ಬಾಲಕನ ಆ ಮಾತುಗಳನ್ನು ಕೇಳಿ ಮೌನ ಆವರಿಸುತ್ತೆ. ಜನಕ ಮಹಾರಾಜರು ಆ ಪುಟ್ಟ ಬಾಲಕನಿಗೆ ಕೇಳ್ತಾರೆ, ನಿನ್ನ ಮಾತಿನ ಅರ್ಥವೇನು? ಈ ರೀತಿಯ ಪದಗಳನ್ನ ಬಳಸಿದ್ದೀಯಲ್ಲ, ನಿನ್ನ ಮಾತಿನ ಅರ್ಥವೇನು ಅಂತ ಕೇಳ್ತಾರೆ. ಅಷ್ಟಾವಕ್ರರು ಅವಾಗ ತಿಳಿಸ್ತಾರೆ, ಸೀದಾ ಮಾತಿದು, ಇವರುಗಳಿಗೆ ಚರ್ಮವೇ ಕಾಣಿಸುತ್ತಿರುವುದು, ನಾನು ಕಾಣಿಸುತ್ತಿಲ್ಲ. ಹೌದಲ್ವಾ? ಅಲ್ಲಿ ನೋಡಿದ್ದು ನಾನು ಒಳಗಡೆ ಜ್ಞಾನವನ್ನು ನೋಡ್ಲಿಲ್ಲ, ಅವನ ರೂಪವನ್ನು ನೋಡಿದ್ರು. ಇವರುಗಳಿಗೆ ಚರ್ಮವೇ ಕಾಣಿಸುತ್ತಿರುವುದು, ನಾನು ಕಾಣಿಸುತ್ತಿಲ್ಲ. ನನಗಿಂತ ಹೆಚ್ಚು ಪರಿಶುದ್ಧ ಸರಳ ವ್ಯಕ್ತಿ ಹುಡುಕುವುದು ಕಠಿಣ. ನನಗಿಂತ ಹೆಚ್ಚು ಪರಿಶುದ್ಧ ಸರಳ ವ್ಯಕ್ತಿ ಹುಡುಕುವುದು ಕಠಿಣ. ಅದು ಕಾಣಲ್ಲ, ಒಳಗಡೆ ಇದೆ, ಕಾಣಿಸ್ತಿಲ್ಲ ಅವರಿಗೆ. ಅದು ಇವರಿಗೆ ಕಾಣಿಸುತ್ತಿಲ್ಲ. ಇವರಿಗೆ ವಕ್ರವಾಗಿರುವ ಶರೀರ ನನ್ನ ವಕ್ರವಾಗಿರೋ ಶರೀರ ಕಾಣಿಸ್ತಿದೆ ಹೊರತು ನನ್ನ ಜ್ಞಾನ ಇವರಿಗೆ ಕಾಣಿಸುತ್ತಿಲ್ಲ. ಚರ್ಮದಿಂದ ಭೇದ ಮಾಡ್ತಾ ಇದ್ದಾರೆ, ಅದಕ್ಕೆ ಇವ್ರನ್ನ ಚಮ್ಮಾರರು ಅಂತ ಇದ್ದೀನಿ ಅಂತ ಹೇಳ್ತಾರೆ. ನನ್ನ ಶರೀರ ವಕ್ರವಾಗಿದೆ, ಆದ್ರೆ ನಾನು ವಕ್ರ ಆಗಿಲ್ಲ. ಒಳಗಿರುವವನ ಕಡೆಗೆ ನೋಡಿ, ನನ್ನ ಒಳಗಿರುವವನ ಕಡೆಗೆ ನೋಡಿ, ಅದಕ್ಕಿಂತ ನೇರವಾದದ್ದು, ಶುದ್ಧವಾದದ್ದು ಇನ್ನೇನು ನಿಮ್ಮಿಂದ ಹುಡುಕಲು ಸಾಧ್ಯವಿಲ್ಲ. ನಾನು ಒಳಗಡೆ ಎಷ್ಟು ಶುದ್ಧವಾಗಿದ್ದೀನಿ, ಎಷ್ಟು ಸರಳವಾಗಿದ್ದೀನಿ, ಎಷ್ಟು ನೇರವಾಗಿದೆ, ನನಗೆ ಎಷ್ಟು ಜ್ಞಾನ ಇದೆ, ನಿಮಗೆ ಯಾರಿಗೂ ಕಾಣಿಸ್ತಾ ಇಲ್ಲ. ಅದಕ್ಕೆ ಹೇಳ್ತಾನೆ, ಇದು ಕಟುಕರ ಸಭೆ. ಇವ್ರು ನೋಡ್ತಾ ಇರೋದು ನನ್ನ ಆಕೃತಿಯನ್ನು, ದೇಹವನ್ನು, ನಾನು ಹೇಗಿದ್ದೀನಿ, ವಕ್ರವಾಗಿದ್ದೀನಿ ಅನ್ನೋದನ್ನ ನೋಡಿ ನನ್ನನ್ನ ಅಳಿತಾ ಇದ್ದಾರೆ. ಪ್ರಪಂಚದಲ್ಲಿರೋದು ಹಾಗೆ ಅಲ್ವಾ? ವ್ಯಕ್ತಿಗಳ ವೇಷಭೂಷಣ, ಅವರ ಒಂದು ವಯ್ಯಾರ, ಅವರ ಒಂದು ಮಾತಿನ ಶೈಲಿ, ಎಲ್ಲರನ್ನು ಬಣ್ಣ ಬಣ್ಣದ ಮಾತುಗಳಿಂದ ಮರಳು ಮಾಡ್ತಾರೆ. ಇವ್ರನ್ನ ನೋಡ್ತಾರೆ ಹೊರ್ತು ಅಂಥವ್ರಿಗೆ ಆಕರ್ಷಿತರಾಗ್ತಾರೆ. ಅವ್ರು ಹೇಗೆ ನೋಡೋದಿಕ್ಕೆ ಒಂದ್ ಸ್ವಲ್ಪ ಕುರೂಪಿಯೋ, ಸ್ವಲ್ಪ ಕೆಳಸ್ತರದಲ್ಲಿಯೋ, ಅವರಲ್ಲಿ ಎಷ್ಟೇ ಜ್ಞಾನ ಇದ್ರೂ ಕೂಡ ಅವರನ್ನ ನಾವು ಗುರ್ತಿಸೋದೇ ಇಲ್ಲ. ಆ ಒಂದು ಸತ್ಯವನ್ನು ಇಲ್ಲಿ ಅಷ್ಟಾವಕ್ರರು ಎಲ್ಲರಿಗೂ ಹೇಳಿದ್ದಾರೆ. ಈ ಆಶ್ಚರ್ಯಜನಕ ಘೋಷಣೆ ಆಗಿತ್ತು. ಸೊ ಇಂತಹ ಮಾತು ಹೇಳಿದಾಗ ಸಹಜವಾಗಿ ಇಲ್ಲಿ ಮೌನ ಆವರಿಸಲೇಬೇಕು. ಇದರಿಂದ ಜನಕರಿಗೆ ತುಂಬಾ ಪ್ರಭಾವಿತರಾದರು. ಅವರಿಗೆ ಅಲ್ಲಿ ನೆರೆದಿರ್ತಕ್ಕಂತಹ ಎಲ್ಲರಿಗೂ ಚಾಟಿಯಿಂದ ಹೊಡೆದಂತಾಯ್ತು. ಸ್ವಲ್ಪ ಮಹಾರಾಜರಿಗೆ ಅವ್ರ ಮೇಲೂ ಕೂಡ ಸ್ವಲ್ಪ ಪಶ್ಚಾತ್ತಾಪ ಆಯ್ತು. ತಮ್ಮೇಲೆ ತಮಗೆ, ನಾನು ನಕ್ಕೆನೆಲ್ಲ ಅಪರಾಧ ಮಾಡಿದೆ ನೋಡಿ. ಅವನ್ ಮಹಾರಾಜ ಕೋಪ ಬಂದು ಏನಾದ್ರೂ ಮಾಡ್ಬೋದಾಗಿತ್ತು, ಅವನಿಗೆ ಏನಾದ್ರೂ ಶಿಕ್ಷೆ ಮಾಡ್ಬೋದಾಗಿತ್ತು. ಆದ್ರೆ ಅಲ್ಲಿ ಹೇಳ್ತಾರೆ, ಅಪರಾಧ ಮಾಡ್ದೆ ಅಂತ ಅವ್ರಿಗೆ ಅನ್ನಿಸ್ತು. ಅವನಿಗೆ ಅವ್ನ ಜೋರ ನಕ್ಕಾಗ್ಲೇ ಗೊತ್ತಾಯ್ತು ಇವನು ದೊಡ್ಡ ಜ್ಞಾನಿ ಅಂತ. ಈ ರೀತಿ ವಿವರವಾಗಿ ಹೇಳಿದಾಗ ಅವ್ರಿಗೆ ಇನ್ನೂ ಕುಗ್ಗಿ ಹೋದ್ರು. ತನ್ನಿಂದ ಅಪರಾಧ ಆಗಿದೆ, ನಾನು ನಕ್ಕಿದೆ ಈ ಬಾಲಕನ ನೋಡಿ ಅಂತ ತಿಳಿಸ್ಕೊತಾರೆ. ಇವತ್ತಿಗೆ ಇಷ್ಟು ತಿಳ್ಕೊಳೋಣ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ಇದ್ರಲ್ಲೆಲ್ಲ ಸತ್ಯನೇ ತುಂಬಾ ಚೆನ್ನಾಗಿ ಅರ್ಥ ಆಗೋ ತರ ಹೇಳಿದ್ದಾರೆ. ಸಹಜವಾಗಿ ಏನಿದೆಯೋ ಅದನ್ನೇ ಹೇಳಿದ್ದಾರೆ. ಸತ್ಯ ಅಂದ್ರೆ ಸತ್ಯ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗಲ್ಲ. ನಾವು ಒಳಗಡೆನೆ ಒಂದಿರುತ್ತೆ, ಹೊರಗಡೆನೆ ಒಂದು ಹೇಳ್ತೀವಿ. ಆ ಸಂದರ್ಭಕ್ಕೆ ತಕ್ಕಾಗೆ ನಡ್ಕೊಂತೀವಿ. ಎಲ್ಲಾದ್ರೂ ಇರ್ಲಿ, ನಾವು ಏನಿದೆಯೋ ಅದನ್ನ ಹೇಳ್ಬಿಟ್ರೆ ಸಮಸ್ಯೆಗಳ ಸುಳಿಯಲ್ಲಿ ಸಿಗಾಕೊಳ್ಳೋದು ಕಡಿಮೆ ಆಗುತ್ತದೆ.
ಮನಸ್ಸಲ್ಲಿ ಏನಿದೆಯೋ ಅನ್ನೋದನ್ನ. ಸೊ ಇದನ್ನೆಲ್ಲ ಈಗೆಲ್ಲ ಈ ಥರದ ಬುಕ್ಸ್ಗಳನ್ನೆಲ್ಲ ಓದೋದ್ರಿಂದ ಸ್ವಲ್ಪನಾದ್ರೂ ನಮಗೆ ತಿಳುವಳಿಕೆ ಬರುತ್ತೆ. ಇದರಿಂದ ನನಗೂ ಉಪಯೋಗ ಇದೆ ಅಂತ ನಾನು ನಿಮಗೆ ಓದಿ ಹೇಳ್ತಾ ಇದ್ದೀನಿ. ಕೇಳಿ ನಿಮಗೆ ಇಷ್ಟ ಆದರೆ ಈ ನನ್ನ ಮುಕ್ತ ಮನಸ್ಸು ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಧ್ಯಾನವನ್ನು ಪ್ರತಿದಿನ ಮಾಡಿ 10 ನಿಮಿಷ, 15 ನಿಮಿಷ, 20 ನಿಮಿಷ ನಿಮಗೆ ಎಷ್ಟು ಸಮಯ ಸಿಗುತ್ತೋ ಅಷ್ಟು ಮಾಡಿ. ಏನಿಲ್ಲ, ನೀವೊಂದು ಆರಾಮದಾಯಕ ಸ್ಥಿತಿಯಲ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಇದಕ್ಕೆ ಬೇರೆ ಸಮಯ ತೆಗಿಬೇಕು ಅಂತಿಲ್ಲ. ನೀವು ರೆಸ್ಟಿಗೆ ಹೋಗ್ತಿರೋ ಅವಾಗ ಮಲಗುವಾಗನೋ ಸ್ವಲ್ಪ ಆರಾಮ್ ತಗೊಂತಿರೋ, ಕೆಲಸ ಮುಗಿದ್ಮೇಲೆ ರೆಸ್ಟ್ ತಗೋಬೇಕು ಅನ್ಕೊಂತಿರಲ್ಲ, ಅವಾಗ ಕುತ್ಕೊಂಡು ಒಂದು 10 ನಿಮಿಷ ನಿಮ್ಮ ಉಸಿರಾಟವನ್ನೇ ಗಮನಿಸಿ ಕಣ್ಮುಸ್ಕೊಂಡು ಕುಳಿತು, ಸಾಧ್ಯವಾದ್ರೆ ಒಂದು ಲೈಟಾಗಿ ಮ್ಯೂಸಿಕ್ ಹಾಕ್ಕೊಂಡು 2 ಕೈಗಳನ್ನು ಈ ಥರ ಓವರ್ಲಾಕ್ ಮಾಡ್ಕೊಳ್ಳಿ. ನಿಮ್ಮ ದೇಹಕ್ಕೆ, ಮನಸ್ಸಿಗೆ, ಮುಖ್ಯವಾಗಿ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾದದ್ದು ಈ ಧ್ಯಾನವನ್ನು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಫ್ರೆಂಡ್ಸ್, ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಏನಾದರೂ ನಿಮಗೆ ಈ ವಿಷಯದಲ್ಲಿ ಒಂದು ಏನಾದರೂ ತಿಳಿಸ್ಬೇಕಂತಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ, ನಾನು ತಿಳ್ಕೊತೀನಿ ಏನಾದರೂ ತಪ್ಪಾಗಿ ಹೇಳಿದರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.